ನಿಮಗೆ ಈಗ ಯಾವುದೇ ನೋವು ಇಲ್ಲ ಅಲ್ವಾ? ಆದ್ರೆ ನಿಮ್ಮ ಹೃದಯ ಸೇಫ್ ಅಂತ ಅನ್ಕೊಳ್ತಿದ್ದೀರಾ? ಒಂದು ಚಿಕ್ಕ ಕ್ವಶನ್, ನಿಮ್ಮ ದೇಹದಲ್ಲಿ ಬ್ಲಡ್ ಸ್ಮೂತ್ ಆಗಿ ಫ್ಲೋ ಆಗುತ್ತಿದೆಯಾ? ಅಥವಾ ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಫ್ಯಾಟ್ ಸ್ಲೋ ಆಗಿ ಅಕ್ಯುಮುಲೇಟ್ ಆಗುತ್ತಿದೆಯಾ? ಪ್ರಪಂಚದಲ್ಲಿ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಬರುವ ಒಂದು ದಿನ ಮೊದಲು ಕೂಡ ಯಾವುದೇ ಸಿಂಪ್ಟಮ್ಸ್ ಕಾಣಿಸೋಲ್ಲ. ಮೇನ್ಲಿ ರೀಸನ್ ಏನಂದ್ರೆ ಹೈ LDL ಕೊಲೆಸ್ಟ್ರಾಲ್. ಇದು ನೋವು ಕೊಡಲ್ಲ, ಫೀವರ್ ಕೂಡ ಬರಲ್ಲ, ಆದರೆ ಒಂದು ದಿನ ಸಡನ್ ಆಗಿ ಜೀವಕ್ಕೆ ಡೇಂಜರ್ ಆಗಬಹುದು. ನೀವು ಈ ವಿಡಿಯೋ ಲಾಸ್ಟ್ ವರೆಗೂ ನೋಡದಿದ್ದರೆ ನಿಮ್ಮ ಬಾಡಿ ಕೊಟ್ಟ ಈ 6 ಸಿಗ್ನಲ್ಸ್ ವಾರ್ನಿಂಗ್ ಅನ್ನು ನಿಮಗೆ ಗೊತ್ತಾಗದೆ ಹಾಗೆ ಹೋಗುತ್ತೆ. ನಿಮ್ಮ ಹಾರ್ಟ್ಗೋಸ್ಕರ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ, LDL ಯಾಕೆ ಡೇಂಜರಸ್, ಯಾರಿಗೆ ರಿಸ್ಕ್ ಹೆಚ್ಚು ಇರುತ್ತೆ, ಬಾಡಿಯಲ್ಲಿ ಎಲ್ಲಿ ಎಫೆಕ್ಟ್ ಮಾಡುತ್ತೆ, ಯಾವಾಗ ಟೆಸ್ಟ್ ಮಾಡಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಈಗ ಮೊದಲನೆಯದಾಗಿ ಕೊಲೆಸ್ಟ್ರಾಲ್ ಅಂದ್ರೆ ಏನು ನೋಡೋಣ. ಕೊಲೆಸ್ಟ್ರಾಲ್ ಅಂದ್ರೆ ಫ್ಯಾಟ್ ತರ ಇರುವ ವ್ಯಾಕ್ಸಿ ಸಬ್ಸ್ಟೆನ್ಸ್. ನಮ್ಮ ಬಾಡಿಗೆ ಇದು ಆಕ್ಚುಲಿ ಬೇಕು. ಇದು ಹೆಲ್ಪ್ ಮಾಡುತ್ತೆ ಸೆಲ್ಸ್ ಬಿಲ್ಡ್ ಮಾಡೋದಕ್ಕೆ, ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದರೆ ಈಸ್ಟ್ರೋಜನ್ ಟೆಸ್ಟ್ರೋಜನ್ ಅಂತವು, ವಿಟಮಿನ್ ಡಿ ಕ್ರಿಯೇಟ್ ಮಾಡೋಕೆ, ಡೈಜೆಷನ್ಗೂ ಬೇಕಾಗುವ ಬೈಲಿ ಆಸಿಡ್ ಕ್ರಿಯೇಟ್ ಮಾಡೋದಕ್ಕೆ. ಕೊಲೆಸ್ಟ್ರಾಲ್ ಮೇನ್ಲಿ ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ನಮಗೆ ಫುಡ್ ಇಂದ ಕೂಡ ಇದು ಬರುತ್ತೆ. ಉದಾಹರಣೆಗೆ ಮೀಟ್, ಎಗ್, ಬಟರ್, ಫುಲ್ ಫ್ಯಾಟ್ ಡೈರಿ ಪ್ರೊಡಕ್ಟ್ಸ್ ದ್ವಾರ ಬರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಕೊಲೆಸ್ಟ್ರಾಲ್ ಇಟ್ ಸೆಲ್ಫ್ ಕೆಟ್ಟದು ಅಲ್ಲ. ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ LDL ಕೊಲೆಸ್ಟ್ರಾಲ್ ಹೆಚ್ಚು ಆದಾಗ. ಕೊಲೆಸ್ಟ್ರಾಲ್ ಬ್ಲಡ್ ಅಲ್ಲಿ ಲಿಪೋಪ್ರೋಟೀನ್ಸ್ ಮೂಲಕ ಟ್ರಾವೆಲ್ ಮಾಡುತ್ತೆ. ಇದರಲ್ಲಿ ಮೇನ್ ಆಗಿ 2 ಇರುತ್ತೆ. ಒಂದನೇದು LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಇದನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರೆಯುತ್ತಾರೆ. ಯಾಕೆ ಅಂದ್ರೆ ಇದು ಕೊಲೆಸ್ಟ್ರಾಲ್ ನ ಬ್ಲಡ್ ವೆಸಲ್ಸ್ ಗೆ ಕ್ಯಾರಿ ಮಾಡುತ್ತೆ. ಇದು ಹೆಚ್ಚು ಆದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಪ್ಲೇಕ್ ಬಿಲ್ಡಪ್ ಆಗುತ್ತೆ. ಆಮೇಲೆ ಬ್ಲಡ್ ವೆಸಲ್ಸ್ ನ್ಯಾರೋ ಆಗುತ್ತೆ, ಅಂದರೆ ಚಿಕ್ಕದಾಗುತ್ತೆ. ಈ ಕಂಡೀಷನ್ಗೆ ಆಥ್ರಿಯೋಸ್ಕ್ಲಿರೋಸಿಸ್ ಅಂತ ಕರೆಯುತ್ತಾರೆ. ಇದರಿಂದ ಬರುವ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಬ್ಲಡ್ ವೆಸಲ್ಸ್ ಡಿಸೀಸಸ್ ಕೂಡ ಬರುತ್ತೆ. ಇನ್ನು ಎರಡನೇದು HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಇದು ಗುಡ್ ಕೊಲೆಸ್ಟ್ರಾಲ್. ಯಾಕೆ ಅಂದ್ರೆ ಇದು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ನ ಕಲೆಕ್ಟ್ ಮಾಡಿ ಲಿವರ್ಗೆ ಬ್ಯಾಕ್ ಕ್ಯಾರಿ ಮಾಡುತ್ತೆ. ಅಲ್ಲಿಂದ ಬಾಡಿ ಅದನ್ನ ರಿಮೂವ್ ಮಾಡುತ್ತೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಕೊಲೆಸ್ಟ್ರಾಲ್ ಎಕ್ಸಸ್ ಆದಾಗ ಮಾತ್ರ ಡೇಂಜರಸ್, ಅಂದರೆ ಜಾಸ್ತಿ ಆದಾಗ ಮಾತ್ರ ಡೇಂಜರಸ್. ಈಗ LDL ಯಾಕೆ ಡೇಂಜರಸ್ ಅನ್ನೋದನ್ನ ನೋಡೋಣ. LDL ಹೆಚ್ಚು ಆದ್ರೆ ಬ್ಲಡ್ ಫ್ಲೋ ಸ್ಲೋ ಆಗುತ್ತೆ. ನಮ್ಮ ಹಾರ್ಟ್, ಬ್ರೈನ್, ಮಸಲ್ಸ್ಗೆ ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್. ಬ್ಲಡ್ ವೆಸಲ್ಸ್ ನಾರೋ ಆದ್ರೆ, ಅಂದರೆ ಸಣ್ಣದಾದ್ರೆ ಹಾರ್ಟ್ ಮೇಲೆ ಪ್ರೆಷರ್ ಹೆಚ್ಚಾಗುತ್ತೆ, ಬ್ರೈನ್ಗೆ ಆಕ್ಸಿಜನ್ ಕಡಿಮೆ ರೀಚ್ ಆಗುತ್ತೆ, ಮಸಲ್ಸ್ ವೀಕ್ ಆಗುತ್ತವೆ. ಇನ್ನು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಹೈ ಕೊಲೆಸ್ಟ್ರಾಲ್ ಸ್ಟಾರ್ಟಿಂಗ್ ಅಲ್ಲಿ ಸಿಂಪ್ಟಮ್ಸ್ ಕೊಡಲ್ಲ. ಇದು ವರ್ಷಗಳ ಕಾಲ ಸೈಲೆಂಟ್ ಆಗಿ ಡ್ಯಾಮೇಜ್ ಮಾಡುತ್ತೆ. ಇವಾಗ ಈ ಪ್ರಾಬ್ಲಮ್ಸ್ ಹೆಚ್ಚು ಕಾಣಿಸೋದು ಯಾರಿಗೆ ಅಂತ ನೋಡೋಣ. ಹೈ ಫ್ಯಾಟ್ ಫುಡ್ ತುಂಬಾ ತಿನ್ನುವವರು, ಸ್ಮೋಕಿಂಗ್ ಮಾಡುವವರು, ಡಯಾಬಿಟಿಸ್ ಇರುವವರು, ಓವರ್ ವೇಟ್ ಇರುವವರು, ಹೈ ಬ್ಲಡ್ ಪ್ರೆಷರ್ ಇರುವವರು, ಫ್ಯಾಮಿಲಿ ಹಿಸ್ಟರಿ ಇರುವವರು, ಅಂದ್ರೆ ಹೆರಿಡಿಟಿ ಇರುವವರು. ಈಗ ಯೂತ್ ಅಲ್ಲಿ ಕೂಡ ಇದು ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತಿದೆ. LDL ಮೇನ್ಲಿ ಎಫೆಕ್ಟ್ ಮಾಡುವ ಏರಿಯಾಸ್ ಯಾವುದು ಅಂದ್ರೆ ಹಾರ್ಟ್ ಬ್ಲಡ್ ವೆಸಲ್ಸ್, ಬ್ರೈನ್ ಬ್ಲಡ್ ವೆಸಲ್ಸ್, ಲೆಗ್ ಬ್ಲಡ್ ವೆಸಲ್ಸ್, ಬಾಡಿಯಲ್ಲಿ ಇರುವ ಸ್ಮಾಲ್ ಬ್ಲಡ್ ವೆಸಲ್ಸ್. ಈಗ ಇಂಪಾರ್ಟೆಂಟ್ ಸಿಗ್ನಲ್ಸ್ ಕೂಡ ಇದು ಕೊಡುತ್ತೆ ನಮಗೆ. ಅದೇನು ಅಂದ್ರೆ ನಂಬರ್ 1 ಚೆಸ್ಟ್ ಪೈನ್. ಚೆಸ್ಟ್ ಅಲ್ಲಿ ಪ್ರೆಷರ್, ಬರ್ನಿಂಗ್ ಫೀಲ್ ಆಗೋದು, ಟೈಟ್ನೆಸ್, ಕೆಲವೊಮ್ಮೆ ಪೈನ್ ಹ್ಯಾಂಡ್ಸ್, ನೆಕ್, ಜಾಗೆ ಕೂಡ ಸ್ಪ್ರೆಡ್ ಆಗಬಹುದು. ವುಮೆನ್ಸ್ ಅಲ್ಲಿ ಈ ಸಿಂಪ್ಟಮ್ಸ್ ಸ್ವಲ್ಪ ಮೈಲ್ಡ್ ಆಗಿ ಇರಬಹುದು. ಇನ್ನು ಎರಡನೇದು ಸ್ಕಿನ್ ಮೇಲೆ ಯೆಲ್ಲೋ ಲಂಪ್ಸ್ ಕಾಣಿಸೋದು. ಯೆಲ್ಲೋ ಕಲರ್ ಸ್ಮಾಲ್ ಫ್ಯಾಟಿ ಲಂಪ್ಸ್ ಕಾಣಬಹುದು ಐಲೆಡ್ ಮೇಲೆ, ಎಲ್ಬೋಸ್ ಮೇಲೆ, knೀಸ್, ಹೀಲ್ಸ್ ಮೇಲೆ. ಇವೆಲ್ಲ ಕೊಲೆಸ್ಟ್ರಾಲ್ ಡಿಪಾಸಿಟ್ ಇಂದ ಬರುತ್ತೆ. ಈಗ ಮೂರನೇದು ಬ್ರೀತ್ಲೆಸ್ನೆಸ್. ಮೆಟ್ಟಲು ಹತ್ತುವಾಗ ಸುಲಭವಾಗಿ ಬ್ರೀತ್ಲೆಸ್ ಆಗುವುದು, ಸರಿಯಾಗಿ ಉಸಿರು ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವುದು, ಇದು ಹಾರ್ಟ್ ಸ್ಟ್ರೆಸ್ ಇಂಡಿಕೇಶನ್. ಇನ್ನು ನಾಲ್ಕನೇದು ವಾಕಿಂಗ್ ಮಾಡುವಾಗ ಲೆಗ್ ಪೈನ್, ನಡೆಯುವಾಗ ಕಾಫ್ ಮಸಲ್ಸ್ ಅಲ್ಲಿ ಪೈನ್, ಹೆವಿ ಫೀಲ್ ಆಗುವುದು, ನಿಲ್ಲಿಸಿದ್ರೆ ಪೇನ್ ಕಡಿಮೆ ಆಗುವುದು, ಇವೆಲ್ಲ ಸಿಗ್ನಲ್ಸೇ. ಇನ್ನು ಐದನೇದು ಕಂಟಿನ್ಯೂಸ್ ಟೈರ್ಡ್ನೆಸ್. ಡೈಲಿ ಟೈರ್ಡ್ ಫೀಲ್ ಆಗುವುದು, ಎನರ್ಜಿ ಇಲ್ಲ ಅನಿಸುತ್ತೆ, ಬಾಡಿ ವೀಕ್ ಅನಿಸುತ್ತೆ. ಇನ್ನು ಆರನೇದು ಮೆಮೊರಿ ಪ್ರಾಬ್ಲಮ್ ಅಥವಾ ಹೆಡ್ಏಕ್. ಫೋಕಸ್ ಕಡಿಮೆ ಆಗುವುದು,
ವರ್ಡ್ಸ್ ನೆನಪಿಗೆ ಬರೋದಿರುವುದು, ಹೆಡ್ಡೇಕ್ ಆಗುವುದು. ಸೆವರಲ್ ಕೇಸಲ್ಲಿ ಮಿನಿ ಸ್ಟ್ರೋಕ್ ರಿಸ್ಕ್ ಕೂಡ ಇರುತ್ತೆ. ಈಗ ಇದನ್ನ ಯಾವಾಗ ಟೆಸ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ 20 ಇಯರ್ಸ್ ಮೇಲೆ ಇದ್ದವರು ಪ್ರತಿ 4 ರಿಂದ 6 ಇಯರ್ಗೆ ಒಂದು ಸಾರಿ ಟೆಸ್ಟ್ ಮಾಡಬೇಕು. ರಿಸ್ಕ್ ಫ್ಯಾಕ್ಟರ್ ಇರುವವರು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟ್ಲಿ ಟೆಸ್ಟ್ ಮಾಡಬೇಕು. ಟೆಸ್ಟ್ ನ ಹೆಸರು ಲಿಪಿಡ್ ಪ್ರೊಫೈಲ್ ಅಂತ. ಇದರಲ್ಲಿ ಏನೇನ್ ಚೆಕ್ ಮಾಡ್ತಾರೆ ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್, LDL, HDL, ಟ್ರಿಗ್ಲಿಸರೈಡ್ಸ್ ಕೂಡ ಚೆಕ್ ಮಾಡ್ತಾರೆ. ಈಗ ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ನಂಬರ್ 1, ಹೆಲ್ತಿ ಡಯಟ್. ಓಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಪಲ್ಸಸ್, ನಟ್ಸ್, ಆಲಿವ್ ಆಯಿಲ್. ಫೈಬರ್ ಹೆಚ್ಚು ತಗೋಬೇಕು. ಫ್ರೈಡ್ ಫುಡ್ಸ್ ಕಡಿಮೆ ಮಾಡಬೇಕು. ಇನ್ನು 2ನೇದು ರೆಗ್ಯುಲರ್ ಎಕ್ಸರ್ಸೈಸ್. ಡೈಲಿ 30 ಮಿನಿಟ್ಸ್ ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಮಾಡಬೇಕು. 3ನೇದು ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು. 4ನೇದು ವೆಯ್ಟ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. 5ನೇದು ಮೆಡಿಸನ್. ಆಲ್ವೇಸ್ ಡಾಕ್ಟರ್ ಅಡ್ವೈಸ್ ಇಂದ ಮಾತ್ರ ತಗೋಬೇಕು. ಹೈ LDL ಕೊಲೆಸ್ಟ್ರಾಲ್ ಒಂದು ಸೈಲೆಂಟ್ ಎನಿಮಿ. ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಕೂಡ ರಿಸ್ಕ್ ಇರುತ್ತೆ. ಅದಕ್ಕೆ ಸ್ಮಾಲ್ ಸಿಗ್ನಲ್ಸ್ ನ ಕೂಡ ಇಗ್ನೋರ್ ಮಾಡಬೇಡಿ. ಟೈಮ್ಗೆ ಟೆಸ್ಟ್ ಮಾಡಿಸಿಕೊಳ್ಳಿ. ನಿಮ್ಮ ಹಾರ್ಟ್ ನ ಹೆಲ್ತ್ ಆಗಿ ಪ್ರೊಟೆಕ್ಟ್ ಮಾಡಿಕೊಳ್ಳಿ. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಹೈ LDL ಕೊಲೆಸ್ಟ್ರಾಲ್ ಅಂದ್ರೆ ಸೈಲೆಂಟ್ ಕಿಲ್ಲರ್ ಅಂತ. ಇದು ಶೌಟ್ ಮಾಡೋದಿಲ್ಲ, ವಾರ್ನಿಂಗ್ ಕೊಡಲ್ಲ, ಆದ್ರೆ ಬಾಡಿಯಲ್ಲಿ ಸ್ಲೋ ಆಗಿ ಡ್ಯಾಮೇಜ್ ಮಾಡುತ್ತೆ. ಚೆಸ್ಟ್ ಪೈನ್ ಇದ್ದರು, ವಾಕಿಂಗ್ ಮಾಡೋದಾಗ ಲೆಗ್ ಪೈನ್ ಇದ್ದರು, ಅಥವಾ ಟಯರ್ಡ್ನೆಸ್, ಮೆಮೊರಿ ಫ್ಲೋ ಇದ್ದರು, ಇವೆಲ್ಲ ಚಿಕ್ಕ ಪ್ರಾಬ್ಲಮ್ಸ್ ಅಲ್ಲ. ಇವೆಲ್ಲ ನಿಮ್ಮ ಬಾಡಿ ಲಾಸ್ಟ್ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾರ್ಟ್ ಹೆಲ್ತ್ ಬಗ್ಗೆ ಇನ್ನೂ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದ್ರೆ ನಿಮ್ಮ ಹಾರ್ಟ್ 24 ಅವರ್ಸ್ ನಿಮಗೋಸ್ಕರ ಕೆಲಸ ಮಾಡುತ್ತೆ. ನೀವು ಅದಕ್ಕೆ ಕೊಡಬಹುದಾದ ಬೆಸ್ಟ್ ರಿಟರ್ನ್ ಏನು ಅಂದ್ರೆ ಜಾಗ್ರತೆ ಮಾತ್ರ.